ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಕನ್ನಡತಿ. ನನ್ನ ಆರ್.ಕೆ ಮೀಡಿಯಾ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು 4ನೇ ತರಗತಿಯ ಪದ್ಯ ಭಾಗವಾದಂಥ ದುಡಿಮೆಯ ಗರಿಮೆ ಈ ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ನೋಡೋಣ. ಸೊ ನೀವೆಲ್ಲ ಚೆನ್ನಾಗಿ ಓದ್ಕೋತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ಪದ್ಯದ ಒಂದು ವಾಕ್ಯದ ಪ್ರಶ್ನೆಗಳನ್ನು, ಅದರ ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ಮೊದಲನೇ ಪ್ರಶ್ನೆ, ಕಬ್ಬಿಣದಿಂದ ತಯಾರಿಸುವ ಸಲಕರಣೆಗಳು ಯಾವುವು? ಕಬ್ಬಿಣದಿಂದ ಹಾರೆ, ಗುದ್ದಲಿ, ಸಲಕೆ, ಕೊಡಲಿ ಮುಂತಾದ ಸಲಕರಣೆಗಳನ್ನು ತಯಾರಿಸುವರು. ಜನರನ್ನು ಸಲಹುವ ದಾತ ಯಾರು? ಜನರನ್ನು ಸಲಹುವ ದಾತ ರೈತ. ನೊಗವನ್ನು ಯಾವುದರಿಂದ ಮಾಡುವರು? ನೊಗವನ್ನು ಒಣ ಮರದಿಂದ ಮಾಡುವರು. ಮೀನನ್ನು ಹೇಗೆ ಹಿಡಿಯುವರು? ಕಡಲಲ್ಲಿ ಬಲೆಯನ್ನು ಬೀಸಿ ಮೀನನ್ನು ಹಿಡಿಯುವರು. 2-3 ವಾಕ್ಯದಲ್ಲಿ ಉತ್ತರಿಸಿ. ಬಳಗದ ಮೆಚ್ಚುಗೆಯನ್ನು ಬಟ್ಟೆ ಹೊಲಿಯುವವನು ಹೇಗೆ ಗಳಿಸಬಹುದು? ಬಟ್ಟೆ ಹೊಲಿಯುವವರು ಹೊಸ ಹೊಸ ಬಗೆಯಲ್ಲಿ ಉಡುಗೆಗಳನ್ನು ಹೊಲಿದು ಮೈಯನ್ನು ಮನವನ್ನು ಬೆಳಗಿಸುವುದರಿಂದ ಬಳಗದ ಮೆಚ್ಚುಗೆಯನ್ನು ಗಳಿಸುವರು. ನೇಗಿಲನ್ನು ಹೇಗೆ ಮಾಡುವರು? ಅರಣ್ಯದಿಂದ ಒಣ ಮರವನ್ನು ತಂದು ನೇಗಿಲನ್ನು ಮಾಡುವರು. ಬಿಟ್ಟ ಸ್ಥಳ ತುಂಬಿರಿ. ಜನರನ್ನು ಸಲಹುವವನು ರೈತ. ನೊಗವನ್ನು ಮರದಿಂದ ಮಾಡುತ್ತಾರೆ. ಬಟ್ಟೆಯ ಗಂಟನ್ನು ಕತ್ತೆ ಹೊರುತ್ತದೆ. ಮೀನನ್ನು ಹಿಡಿಯಲು ಬಲೆ ಬಳಸುತ್ತಾರೆ. ಪದ್ಯ ಪೂರ್ಣಗೊಳಿಸಿ. ಹೊಸ ಹೊಸ ಬಗೆಯಲ್ಲಿ ಉಡುಗೆಯ ಹೊಲಿಯುತ್ತಾ ಮೈಯನ್ನು ಮನವನ್ನು ಬೆಳಗಿಸುವೆ. ಅಪ್ಪನ ಅಮ್ಮನ ಮಕ್ಕಳ ಬಳಗದ ಮೆಚ್ಚುಗೆ ಗಳಿಸಲು ತವಕಿಸುವೆ. ವಿರುದ್ಧಾರ್ಥಕ ಪದಗಳನ್ನು ಮಾದರಿಯಂತೆ ವಾಕ್ಯಗಳಲ್ಲಿ ಬಳಕೆ ಮಾಡಿ. ದೂರ, ಅದರ ವಿರುದ್ಧ ಪದ ಹತ್ತಿರ. ನಾನು ಎಸೆದ ಕಲ್ಲು ದೂರ ಬಿದ್ದಿತು. ನಮ್ಮ ಮನೆ ಶಾಲೆಯ ಹತ್ತಿರವಿದೆ. ರಾತ್ರಿ, ಹಗಲು. ರಾತ್ರಿ ನಕ್ಷತ್ರಗಳು ಮಿನುಗುತ್ತವೆ. ಹಗಲಿನಲ್ಲಿ ಸೂರ್ಯ ಬೆಳಕನ್ನು ಕೊಡುತ್ತಾನೆ. ಹಿಗ್ಗು ಕುಗ್ಗು. ನನಗೆ ಸಂತೋಷವಾದಾಗ ನಾನು ಹಿಗ್ಗುತ್ತೇನೆ. ನಾನು ಆಟದಲ್ಲಿ ಸೋತು ಕುಗ್ಗಿ ಹೋದೆ. ಸುಳ್ಳು ನಿಜ. ಮಕ್ಕಳು ಎಂದಿಗೂ ಸುಳ್ಳು ಹೇಳಬಾರದು. ಸತ್ಯ ಹರಿಶ್ಚಂದ್ರ ಯಾವಾಗಲೂ ನಿಜವನ್ನೇ ನುಡಿಯುತ್ತಿದ್ದನು. ಚಿಕ್ಕ ದೊಡ್ಡ. ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಹೂವಿನ ಗಿಡಗಳು ಇವೆ. ಹಿಮಾಲಯ ದೊಡ್ಡ ಪರ್ವತವಾಗಿದೆ. ಪ್ರಾಸಪದ ಬರೆಯಿರಿ. ರೈತನಿಗೆ ದಾತನಿಗೆ. ಕೊಯ್ಯುವೆನು, ನೀಡುವೆನು, ಹಿಡಿಯುವೆನು, ಎಣಿಸುವೆನು, ಬೆಳಗಿಸುವೆ, ತವಕಿಸುವೆ. ಕೆಲಸವನ್ನು ಸೂಚಿಸುವ ಪದ ಗುರುತಿಸಿ. ನೇಗಿಲ ಅಳತೆಗೆ ಕೊಯ್ಯುವೆನು ಬಡಿಗ. ಕತ್ತೆಯ ಬೆನ್ನಲ್ಲಿ ಇರಿಸುವೆನು ಅಗಸ. ಸಂಜೆಗೆ ಹಣವನ್ನು ಎಣಿಸುವೆನು ಮೀನುಗಾರ. ಅಲ್ಲಿ ರ ಪದ ಬಿಟ್ಟೋಗಿದೆ. ಸೊ ಮೀನುಗಾರ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಸೊ ಸರಿಯಾದ ಕ್ರಮದಲ್ಲಿ ಅಭ್ಯಾಸವನ್ನು ಮಾಡಿ ಸ್ನೇಹಿತರೆ.